ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಬರೀ ಕ್ಯಾಬಿನೆಟ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಲಿಸ್ಟ್ ಮೇಲೆ ಲಿಸ್ಟ್ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ. ಯೂತ್ ಲಿಸ್ಟ್ ಒಂದು, ಹೊಸಬ್ರ ಲಿಸ್ಟ್ ಒಂದು, ಆಮೇಲೆ ಯಾರಿಗೆ ಮಿಸ್ ಆಗುತ್ತೆ ಅಂತ ಒಂದು ಲಿಸ್ಟು, ಹಳಬರಿಗೆಲ್ಲ ಮಿಸ್ ಆಗುತ್ತೆ ಅಂತ ಒಂದು. ಈಗೇನು ಲಿಸ್ಟು? ಈಗ ಫೈನಲ್ ಲಿಸ್ಟು. ಓಕೆ, ಈಗ 20 ಜನ ಸಚಿವರು ಇನ್ನೂ ಬರ್ಬೋದು, ಅಂದರೆ 20 ಸಚಿವರ ಸ್ಥಾನ ಖಾಲಿ ಇದೆ. ಎಷ್ಟು ಲಿಸ್ಟ್ ಕೊಡ್ತಿದ್ದೀರಾ ಈಗ? ಸಿದ್ದರಾಮಯ್ಯ ಒಂದು ಲಿಸ್ಟು, ಡಿ.ಕೆ. ಶಿವಕುಮಾರ್ ಅಲ್ಲ, ಈಗ ನಾವು ಫೈನಲ್ ಲಿಸ್ಟ್ ಇದೆಯಲ್ಲ, ಎಷ್ಟು ಜನ ಹೇಳ್ತಿದ್ದೀರಾ? ಇವ್ರಿಗೆಲ್ಲ ಪಕ್ಕ ಆಗಿದೆ, 11 ಜನ ಇವ್ರಿಗೆ ಪಕ್ಕ ಆಗಿದೆ ಅಂತ. ನೀವು ಇಲ್ಲಿ ಡೆಲ್ಲಿಯಲ್ಲಿ ಏನಿರೋದು ಬೇಡಪ್ಪ, ನೀವು ನಡೀರಿ ಅಂತ. ಅದಕ್ಕೋಸ್ಕರ 11 ಜನ ಪಕ್ಕ ಆಗಿದೆ. 11 ಜನ ಕೇಳಿದ್ದಾರೆ ಅಂತ. 9 ಜನ ಯಾವಾಗ ಹೇಳ್ತಾರೆ? ಈಗ ಒಂದಷ್ಟು ಬದಲಾವಣೆಗಳು ಮಾಡಿ ಕಳಿಸಿ ಅಂತ ಹೇಳಿದ್ರು. ಅಂದ್ರೆ ಈಗ ನಾವ್ ಹೇಳಂತ 11 ಜನ ಏನಿದೆ, ಲಿಸ್ಟ್ ಪಕ್ಕ ಅಂತೀರಾ? ಪಕ್ಕ ಅಂತ ಹೇಳ್ತಿದ್ದಾರೆ. ಎಸ್, ಈ 11 ಜನ ಯಾರಾಗಿದ್ರೆ, ಸೊ 11 ಜನಕ್ಕೆ ಏನ್ ಹೇಳಿದ್ದಾರೆ? CM ಡಿ.ಕೆ. ಶಿವಕುಮಾರ್ ಯಾವಾಗ ಹೊರಡ್ತಾ ಇದ್ದಾರೆ ಡೆಲ್ಲಿಯಿಂದ, ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ತಾ ಆಮೇಲೆ ನಾವು ಡಿಸ್ಕಸ್ ಮಾಡೋಣ. 11 ಜನ ರೇಸ್ನ ರಿವೀಲ್ ಮಾಡ್ತೀವಿ. ಮೊದಲಿಗೆ ಒಂದು ಬ್ರೇಕಿಂಗ್ ಇದೆ, ನೋಡೋಣ. ಎಸ್, ಕೊನೆಗೂ 2ನೇ ಪಟ್ಟಿ ರಿಲೀಸ್ ಆಗಿದೆ ಅನ್ನೋ ಒಂದು, 2ನೇ ಪಟ್ಟಿ ಫೈನಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ನಮ್ಮ ಗ್ಯಾರಂಟಿ ನ್ಯೂಸ್. ಆ 2ನೇ ಪಟ್ಟಿಯಲ್ಲಿ ಈಗೇನು 20 ಜನ ಅವಕಾಶ ಇದೆ, 11 ಸಚಿವರನ್ನ ಫೈನಲ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಆ 11 ಶಾಸಕರು ವಾಪಸ್ ಬೆಂಗಳೂರಿಗೆ ಹೋಗಿ, ನೀವು ದೆಹಲಿಯಲ್ಲಿ ಇರುವಂತ ಅಗತ್ಯ ಇಲ್ಲ, ನೀವು ವಾಪಸ್ ಹೋಗಿ ನೀವೆಲ್ಲ ಫೈನಲ್ ಆಗಿದ್ದೀರಾ ಅಂತ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರಿಗೆ ಮಾಹಿತಿ ಕೊಟ್ಟಿದೆಯಂತೆ. ಜೊತೆಗೆ CM ಡಿ.ಕೆ. ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಹೊರಡ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ನಾಳೆ AICC ಅಧ್ಯಕ್ಷರು ದೆಹಲಿಗೆ ಹೋಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅನ್ನ ಬಹುಶಃ ನಾಳೆ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಏನು ರಾಹುಲ್ ಗಾಂಧಿ ಹಾಗೂ CM ಡಿ.ಕೆ. ಶಿವಕುಮಾರ್ 70-30 ಫಾರ್ಮುಲಾ ಮಾಡಿದ್ರು. ಅಂದ್ರೆ 70% ಉಳಿದಂತಹ 20 ಸ್ಥಾನಗಳ ಪೈಕಿ 70% ಯುವಕರಿಗೆ, ಅಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು, 30% ಹಿಂದೆ ಇದ್ದಂತಹ ಸಚಿವರಿಗೂ ಅಥವಾ ಹಿರಿಯರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರವಾಗಿ ಆ ಒಂದು ಫಾರ್ಮುಲಾಗೆ ಓಕೆ ಮಾಡಿದೆ. ಸೊ ಈ ಒಂದು 20 ಸ್ಥಾನಗಳು ಖಾಲಿ ಇದಾವೆ. 20ರಲ್ಲಿ ಈಗ 2ನೇ ಪಟ್ಟಿ ಯಾವುದೇ ಕ್ಷಣದಲ್ಲೂ ಬಿಡುಗಡೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಹೈಕಮಾಂಡ್ ಅಂಗಳದಲ್ಲಿ ಈಗ 20ರಲ್ಲಿ 11 ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ ಫೈನಲ್ ಆಗಿದೆ. 11 ಜನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಓಕೆ ಮಾಡಿದೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಬಗ್ಗೆ 11 ಶಾಸಕರ, ಅಂದರೆ ಸಚಿವರಾಗುವಂತಹ ಲಿಸ್ಟ್, ಫೈನಲ್ ಲಿಸ್ಟ್ ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಇದ್ದಾರೆ. ಮಾರುತಿ ಒಂದು ಲಿಸ್ಟನ್ನು ದೆಹಲಿ ಮೂಲಗಳಿಂದ ತರಿಸಿ, ಈಗ ಇದು ನಮ್ಮ ಲಿಸ್ಟ್, ಇದು ಫೈನಲ್ ಆಗಿರೋ ಲಿಸ್ಟು ಅಂತ ಹೇಳಿದ್ದಾರೆ. ಮಾರುತಿ ನೋಡ್ತಾ ಹೋಗೋಣ ಒಂದೊಂದು ಲಿಸ್ಟು. ಈಗೇನು ದೆಹಲಿಯಿಂದ ಹೊರಟಿದ್ದಾರೆ ಇವರೆಲ್ಲ, ಈಗ ನಾವು ತೋರಿಸೋ ಲಿಸ್ಟು. ಇವರಲ್ಲಿ ಎಲ್ಲರೂ ಹೋಗಿದ್ರು ದೆಹಲಿಗೆ ಅಂತಲ್ಲ, ಕೆಲವರು ಹೋಗಿದ್ರು. ಅವ್ರಿಗೆ ಹೇಳಿ ಕಳಿಸಿದ್ದಾರೆ, ನಿಮ್ದು ಫೈನಲ್ ಆಗಿದೆ, ನೀವು ಹೋಗಿ. ಆ ಪಟ್ಟಿ 1-2 ದಿನ ಲೇಟ್ ಆಗ್ಬೋದು, ಆದ್ರೆ ನಿಮ್ದು ಆಗಿದೆ ಅನ್ನುವಂತ ಒಂದು ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ ಹೋದಾಗ್ಲೂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರ ಬಳಿ ಹೋದಾಗ್ಲೂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೇ ರೀತಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹೋಗಿದ್ದಾರೆ. ಹೀಗಾಗಿ ಇನ್ನ ಇರುವಂತಹ 7-8 ಸ್ಥಾನಗಳೇನಿದಾವೆ, ಆ ಸ್ಥಾನಗಳಿಗೆ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿರುವಂತದ್ದು. ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ಅದು ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಮೂವರು ಕೂಡ ಕೇಳಿದ್ದಾರೆ. ಆ ಮಾಹಿತಿಯನ್ನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಬಂದ ಬಳಿಕ ಕೊಡ್ತಾರೆ. ಹೀಗಾಗಿ ಈಗ ಅಂತಿಮ ಆಗಿರುವಂಥ ಈ 11 ಜನರ ಪೈಕಿ ಜೊತೆಗೆ ಇನ್ನು 9 ಜನ ಯಾರು ಇದ್ದಾರೆ, ಅದು ಸ್ವಲ್ಪ ಜಾಸ್ತಿ ಲಾಭಿ ಆಗ್ಬೋದು ಬಹುಶಃ. ಖಂಡಿತ ಆಗುತ್ತೆ.